ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಎಲ್ಲ ಬ್ಲಾಗ್ ತರನು ಈ ಬ್ಲಾಗು ಒಂಥರ ಕ್ರೇಜಿಯಸ್ಟ್ ಬ್ಲಾಗ್. ಆ್ಯಂಡ್ ನಾನು ಕೂಡ ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಹೆಂಗಿದ್ರು ಏನೇನೋ ಇನ್ನೊಂದು ಸ್ವಲ್ಪ 100K ಆಗಿದ್ದಷ್ಟೇ ಇವರಿಬ್ಬರದ್ದು ಲವ್ ಸ್ಟೋರಿ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಅರ್ಥ ಮಾಡ್ಕೋಬೇಕಿತ್ತು. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಟೆಸ್ಟಿಂಗ್ ಅಪ್ಪ ಅಮ್ಮ ಅಲ್ಲ, ಟೆಸ್ಟಿಂಗ್ ಲವ್ ಮ್ಯಾರೇಜ್. ಕರೆಕ್ಟ್ ಚಿನ್ನ. ಟೆಸ್ಟಿಂಗ್ ಈಚ್ ಅದರ್ 27 ವರ್ಷ. ಈಗ ಫಸ್ಟ್ ಇಂಟ್ರೊಡ್ಯೂಸ್ ಕೊಟ್ಬಿಡ್ತೀನಿ. ಈ ಕಡೆ ಇರೋದು ನಮ್ಮ ಅಮ್ಮ, ಈ ಕಡೆ ಇರೋದು ನಮ್ಮ ಅಪ್ಪ. ಆಬ್ವಿಯಸ್ಲಿ ಇಂಟ್ರೊಡ್ಯೂಸ್ ಕೊಡ್ಲೇಬೇಕಲ್ಲ. ಇವರಿಬ್ರದ್ದು ಲವ್ ಸ್ಟೋರಿ ಬಂದ್ಬಿಟ್ಟು 27 ವರ್ಷ. ಕರೆಕ್ಟ ಪಾಪ? ಇಲ್ಲ ಮರ್ತೋಗಿದ್ಯಾ? 2000 ಮದುವೆ ಆಗಿದೆ ಇಸ್ವಿ ಲೆಕ್ಕಾಕು. ಲವ್ ಸ್ಟಾರ್ಟ್ ಆಗಿದೆ 2 ವರ್ಷ, 27 ವರ್ಷದ ಲವ್ ಸ್ಟೋರಿ. ಸೊ ನಿಮ್ಮ ಮುಂದೆ ಬರುತ್ತೆ, ಆದಷ್ಟು ಬೇಗ 100K ಆಗಿದ್ದಷ್ಟೇ ಬರುತ್ತೆ. ಅದಕ್ಕೂ ಮುಂಚೆ ಇವತ್ತು ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ತಿಳ್ಕೊಳ್ಳೋ ಪ್ರಶ್ನೆ. ಇನ್ನೊಂದು ಮರ್ತೋದ್ನಲ್ಲ ಹೇಳೋದು. ಗಂಟೆ ಅಲ್ಲ, ಈ ಸಲ ಗಂಟೆ ಇರಲ್ಲ. ಈ ಕಡೆ ನಾನೇನ್ ಅನ್ಕೊಂಡೆ ಅಂದ್ರೆ ಸ್ಲೇಟ್ ತರಿಸ್ಬೋಣ ಅಂತ ಅನ್ಕೊಂಡೆ. ಸ್ಲೇಟ್ ಬದಲು ಬುಕ್ಕೆ ಕೊಡೋಣ. ಇಬ್ರಿಗೂ ಒಂದೊಂದು ಬುಕ್ ಕೊಟ್ಟಿರ್ತೀನಿ. ನಾನು ಕೆಲವೊಂದಿಷ್ಟು ಕ್ವಶನ್ನ ಕೇಳ್ತೀನಿ. ನಿನ್ನ ಬಗ್ಗೆ ಆಗಿರ್ಬೋದು, ಅಪ್ಪನ ಬಗ್ಗೆ ಆಗಿರ್ಬೋದು. ಈಗ ನಿನ್ನ ಕೇಳಿದ್ರೆ ಅಮ್ಮಂದು ಏನೇನು ಇಷ್ಟನೋ ಅದು ನೀನು ಹೇಳ್ಬೇಕಾಗುತ್ತೆ. ಇಬ್ರು ಒಟ್ಟಿಗೆ ತೋರಿಸ್ಬೇಕಾಗುತ್ತೆ. ಬೇಡ ಹೇಳ, ನೀನ್ ಕ್ವಶನ್ ಹೇಳ, ಹಂಗೆ ಆನ್ಸರ್ ಮಾಡ್ಲಿ. ಬೇಡ, ಬರಿಬೇಕು. ಸಿಂಪಲ್. ಏನಕ್ಕೆ ಎಕ್ಸ್ಟ್ರಾ ಆರಾಮಾಗಿ 2 ಬುಕ್ ಕೊಟ್ಟಿರ್ತೀನಿ. ಅವ್ರಿಗೆ ಒಂದಿಷ್ಟು ಕ್ವಶನ್ ಕೇಳ್ತೀನಿ, ಮಾರ್ಕರ್ ಪೆನ್ ಉತ್ತರ ಕೊಡ್ಬೇಕು. ಮಾರ್ಕರ್ ಪೆನ್ ತಗೋ. ಓಕೆ, ಡನ್. ರೆಡಿನಾ ಗೈಸ್ ಇವತ್ತಿನ ಬ್ಲಾಗ್ಗೆ? ಅಂಡ್ ಇದೆ ಟೆಸ್ಟಿಂಗ್ ಈಚ್ ಅದರ್ 27 ವರ್ಷದ ಲವ್ ಸ್ಟೋರಿನ. 27 ವರ್ಷ ಲವ್ ಮಾಡಿದ್ದಾರೆ. ಅವರಿಬ್ರು ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ, ಯಾರು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರು ಜಾಸ್ತಿ ಇಷ್ಟಪಡ್ತಿದ್ದಾರೆ ಎಲ್ಲ ಈ ಬ್ಲಾಗಲ್ಲಿ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಈ ಬ್ಲಾಗ್ ಆಮೇಲೆ ಇರೋದು, ಅಕಸ್ಮಾತ್ ನಾವು ಅಪ್ಪ ಏನಾದರೂ ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ, ನಾವು ಅಮ್ಮ ಏನಾದ್ರು ಕರೆಕ್ಟಾಗಿ ಉತ್ತರ ನಂಗೆ ಗೊತ್ತಿಲ್ಲ 27 ವರ್ಷ ನಾವು ಅಪ್ಪ ಏನಾದ್ರು ಇದ್ರೆ ಜಗಳ ಆಡಿಲ್ಲ, ನಾವು ಅಮ್ಮ ಬೇಕಾದ್ರೆ ಮಾಡುತ್ತೆ. ನಿಂಗೆ ಗೊತ್ತಿಲ್ಲ, ನಾನು ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ನಿನಗೆ ಅಂತ ಬೇಕಾದ್ರೆ ಹೇಳ್ಬಿಡ್ತಿಲ್ಲಮ್ಮ, ಬೈದ್ಬಿಡ್ತಿದ್ದಾನೆ. ವುಮೆನ್, ಗರ್ಲ್ಸ್, ಹುಡುಗಿರು ಆಲ್ವೇಸ್ ಯಾವಾಗಲೂ ಬೈಯೋದು ಹುಡುಗರಿಗೆ. ಅಂದರೆ ಜಾಸ್ತಿ ಇಷ್ಟಪಡೋರು, ತುಂಬ ಜಾಸ್ತಿ ಯಾರು ಇಷ್ಟಪಡ್ತಾರೋ ಅವರು ಬೈತಿರ್ತಾರೆ. ಕರೆಕ್ಟಾಗಿ ನಾನು ಹೇಳೋದು? ಹಾಂ, ಈಗ ನಮ್ಮಮ್ಮ ಮನ್ಸಲ್ಲಿ ಅನ್ಕೋತಿರುತ್ತೆ, ಇವ್ನಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ. ಕೇಳಾದ್ಮೇಲೆ ನಿಂದು ಮುಗಿದ್ಮೇಲೆ ನಾನೇನು ಕ್ವಶನ್ ಕೇಳ್ತೀನಿ, ನಿಮ್ಮಮ್ಮ ಉತ್ತರ ಕೊಡುತ್ತಾ ಇಲ್ಲ ನಿಮ್ಮಮ್ಮ ಕೇಳಿದ ಕ್ವಶನ್ ನಾನು ಉತ್ತರ ಕೊಡಬೇಕು. ಸರಿ, ನಮಗೆ ಗೊತ್ತಾಗುತ್ತೆ. ನಿನಗೆ 2 ಕ್ವಶನ್ ಲಾಸ್ಟ್ ಅಲ್ಲಿ. ಸೊ ನಂದೊಂದಿಷ್ಟು ಕ್ವಶನ್ಗಳಿದೆ. ಇವ್ರು ಈ ಕಡೆ ಒಂದು 5 ಕ್ವಶನ್, ಈ ಕಡೆ ಒಂದು 5 ಕ್ವಶನ್, ಇಬ್ರಿಗೂ ಸೇರಿಸಿ 5 ಕ್ವಶನ್ ಇಲ್ಲ 6 ಕ್ವಶನ್. ಅದಾದ್ಮೇಲೆ ಒಂದು 2 ಕ್ವಶನ್ ಅಷ್ಟೇ. ಲೆಟ್ಸ್ ಕಡಿನಾ? ಎಸ್ ಗೈಸ್, ಇಬ್ರಿಗೂ ಒಂದೊಂದು ಬುಕ್ ಕೊಟ್ಟಿದ್ದೀನಿ, ಹಾಗೆ 2 ಮಾರ್ಕ್ ಕೊಟ್ಟಿದ್ದೀನಿ. ಸೊ ದಟ್ ಇನ್ನೂ ಲೈಕ್ ದೊಡ್ಡದಾಗಿ ಕಾಣಿಸ್ಲಿ ನಿಮಗೂ ಅಂದ್ಬಿಟ್ಟು ಈ ಕಡೆ ಒಂದು ಮಾರ್ಕರ್, ಈ ಕಡೆ ಒಂದು ಮಾರ್ಕರ್. ಇನ್ನೊಂದಪ್ಪ ಇಬ್ರು ಮೋಸ ಮಾಡಂಗಿಲ್ಲ ಹೇಳ್ಬಿಟ್ಟಿದ್ದೀನಿ. ಅಂದ್ರೆ ನೀನೀಗ ಬರೀತಿರೋ ಟೈಮಲ್ಲಿ ಹಿಂಗೆ ನೋಡ್ಕೊಂಡು ಬರ್ಬಿಡೋದು ಇಲ್ಲ, ಆ ಕಡೆ ಇಟ್ಕೊಂಡೆ ಬರ್ಬಿಡ್ಬೇಕಾರೆ ಏನು ತೊಂದರೆ ಇಲ್ಲ. ನಾವು ಅಮ್ಮಗೆ ಯಾಕೆ ಮೈಕ್ ಕೊಟ್ಟಿದ್ದೆ ಅಂದ್ರೆ, ನಾವು ಅಪ್ಪನಿಗಿಂತ ನಾವು ಅಮ್ಮನೇ ಜಾಸ್ತಿ ಮಾತಾಡೋದು. ಅದಕ್ಕೆ ನಾನು ಅಮ್ಮ ಮೈಕ್ ಕೊಟ್ಟಿದ್ದೀನಿ. ರೆಡಿನಪ್ಪ? ರೆಡಿ. ಅಮ್ಮಂದು ಫೇವ್ರೆಟ್ ಹೂವು ಯಾವುದು? ಓಕೆ, ಹಂಗೆ ಇಬ್ರು ಕ್ಯಾಮ್ರಾ ತೋರಿಸಿ. ಹಂಗೆ ಗೈಸ್, ನಾವಮ್ಮ ಚೂಸ್ ಮಾಡಿರೋದು ಸಂಪಿಗೆ ಹೂವ, ನಮ್ಮ ಅಪ್ಪನೂ ಬರ್ತಿರೋ ಸಂಪಿಗೆ ಹೂವ. ಕ್ರೇಜಿ ಪಾಪ. ಅಮ್ಮಂಗೆ ಯಾವ ಕಲರ್ ಸ್ಯಾರಿ ಇಷ್ಟ? ನಮ್ಮ ಅಪ್ಪ ಬರೀತಿರೋದು ನೋಡಿದ್ರೆ ಏನ್ ಈ ಪಟ್ಟಿ ಅರ್ಥ ಮಾಡ್ಕೊಂಡಿದ್ದ ನಮ್ಮಮ್ಮ. ಸರಿ, ನಮ್ಮ ಅಪ್ಪ ಕ್ಯಾಮ್ರಾ ಕಡೆ ತೋರಿಸಿ. ಇಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ನಾನು ಹೆತ್ತ ಮಗನೆಲ್ಲ ನೋಡ, ಹಂಗೆ ತೋರಿಸು, ಇಬ್ಬಿಬ್ರು ತೋರಿಸ್ಕೊಳ್ಳಿ. ನನಗೆ ಗೊತ್ತಿತ್ತು ನಮ್ಮ ಅಮ್ಮಂಗೆ ಪರ್ಪಲ್ ಅಂತ. ನನಗೆ ದೇವರನ್ನ ಗೊತ್ತಿತ್ತು. ಪರ್ಪಲ್ ಅನ್ನಕ್ಕೆ ಬರೆಯಕ್ಕೆ ಹೋಗಿ ಪಿಂಕ್ ಅಂತ ಬರ್ದಿದ್ದೀನಿ. ಅದೇನು ಕಲರ್ ಹೇಳೋ? ಯಾವುದು? ಪಿಂಕು. ನಾನು ಅದೇ ಬರ್ದಿದ್ದು. ಒಂದು ಮಿಸ್ ಆಗ್ಬಿಡ್ತು. ಅಮ್ಮಂಗೆ ಒಂದು ಪ್ಲೇಸ್ ಕಂಡ್ರೆ ಇಷ್ಟ, ಬಟ್ ಆ ಪ್ಲೇಸ್ಗೆ ನೀನು ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಅದು ಯಾವ ಪ್ಲೇಸು? ನಮ್ಮಮ್ಮ ಏನೋ ಗೀಚ್ತೈತೆ. ಬರೀ ಕ್ಯಾಮ್ರಾ ಕಡೆಗೆ ತಿರ್ಸಿ. ಹಂಗೆ ಇರ್ರಿ, ಅಲ್ಲಿ ನೋಡ್ರಿ. ಅಂದ್ರೆ ಅದು ಅನ್ಕೊಂಡೆ. ಅಯ್ಯೋ ಗೈಸ್, ನಾನು ಮಂತ್ರಾಲಯನಕ್ಕೋ ಮಂಗಳೂರು ಅಂತ ಬರುತ್ತೆ. ಏನಮ್ಮ ಆಗ್ಲೇ ಅಪ್ಪ ಪಿಂಕ್ ಅನ್ನೋ ಪರ್ಪಲ್ ಅನ್ನೋ ಪಿಂಕು. ಕರೆಕ್ಟ್. ಇದು ಇಷ್ಟ, ಬಟ್ ಮಂತ್ರಾಲಯ ತುಂಬಾ ಇಷ್ಟಪಟ್ಟಿದ್ದೆ.
ಅಲ್ಲಿಗೆ ಹೋಗಲ್ಲ ಅಂತೇಳಿ ನಾನು ಮಂಗಳೂರು. ನಮ್ಮ ಅಪ್ಪ ಬರ್ದಿರೋ ಕರೆಕ್ಟ್, ನನಗೂ ಅದು ನನಗೆ ಗೊತ್ತಿತ್ತು. ಆದ್ರೆ ನಮ್ಮ ಅಮ್ಮ ಏನಾದ್ರು ಎಕ್ಸ್ಟ್ರಾ ತಲೆ ಓಡಿಸ್ಬಿಟ್ಟವ್ರೆ, ತಲೆ ಒಂದ್ ತಲೆ ಎಲ್ಲ ಎಕ್ಸ್ಟ್ರಾ ತಲೆ ಓಡಿಸ್ಬಿಟ್ಟವ್ರಲ್ಲ, ಅದಕ್ಕೆ ಕರೆಕ್ಟಾಗಿ ಬರ್ದಿಲ್ಲಲ್ಲ. ಬರ್ದಿಲ್ಲ ನನ್ ನಿಜ. ಅವಳು ತಪ್ಪು, ನನ್ ಕರೆಕ್ಟ್ ಇದೆ. ನಾನ್ ಮಂತ್ರಾಲಯ ಅಂತ ಬರೆಯಕ್ ಹೋಗಿ ಮಂಗಳೂರು. ಅಪ್ಪ ಬರ್ದಿದ್ ಕರೆಕ್ಟಾ? ಹಾ ಓಕೆ 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 ಗೈಸ್. ಸೊ ಇವಾಗ ಟೋಟಲ್ ಅಪ್ಪಂಗೆ 2 ಪಾಯಿಂಟ್ಸ್, ನೀವು ಒಂದ್ ತಪ್ಪು ಉತ್ತರ ಕೊಟ್ಟವ್ರೆ. ಅಮ್ಮ ತುಂಬಾ ನಂಬೋ ದೇವ್ರು ಯಾವ್ದು? ಒಂದೇ ಸಲ ಕ್ಯಾಮ್ರಾ ತಿರ್ಗಿಸಿ. ಗೊರವನಹಳ್ಳಿ ಲಕ್ಷ್ಮಿ. ಸೇಮ್ ಬಿಡು. ಕರೆಕ್ಟ್ ಗೈಸ್, ಕರೆಕ್ಟ್. ಗೊರವನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ನಮ್ಮ ಅಮ್ಮ ಕರ್ಕೊಂಡು ಹೋಗ್ತಾನೆ ಇದ್ರು. ಅರ್ಥ ಆಯ್ತು, ಇವಳು ಇಷ್ಟುದ್ದ ಬರಿತಾವಳು, ಗೊರವನಹಳ್ಳಿ ಅಂತ ಬರಿತಾವಳೆ ಅನ್ಕೊಂಡೆ. ಲಕ್ಷ್ಮಿ 2 ಅಕ್ಷರ, ಗೊರವನಹಳ್ಳಿ ಅಂತ ಬರಿತಾವಳೆ ಅನ್ಕೊಂಡೆ. ಕರೆಕ್ಟ್ ಅಮ್ಮ, ಸೂಪರ್ ಸೂಪರ್ ಪಾಪ. ಮೂರು ಉತ್ತರ ಕರೆಕ್ಟ್ ಕೊಟ್ಟವ್ರೆ. ಲಾಸ್ಟ್ ಕ್ವಶನ್ ನಿಮಗೆ ಪಾಪ. ಅಮ್ಮಂಗೆ ಊರ್ ಕಂಡ್ರೆ ಇಷ್ಟನಾ ಬೆಂಗಳೂರು ಕಂಡ್ರೆ ಇಷ್ಟನಾ? ರೆಡಿ, ತಿರ್ಸಮ್ಮ. ಎಷ್ಟು ಖುಷಿ ನೋಡ್ರಪ್ಪ, ಇಬ್ರಿಗೂ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರೋದಕ್ಕೆ. ಖುಷಿನಮ್ಮ? ಖುಷಿ ಆಯ್ತದ? ಈಗ ಅಪ್ಪಂಗ್ ಭಯ ತಪ್ತು ಒಟ್ನಲ್ಲಿ. ಈಗಿರೋದು ಈ ಕಡೆ. ಲೆಟ್ಸ್ ಗೋ ಗೈಸ್, ಇವಾಗ ಈ ಕಡೆ ಶಿಫ್ಟ್ ಆಗೋಣ. ಈಗ ಕಂಪ್ಲೀಟ್ ನಾವು ಅಪ್ಪನ ಕಡೆ ಇರುತ್ತೆ ಕ್ವಶನ್. ಪಾಯಿಂಟ್ ಇವಾಗ 4. ನಾವು ಅಪ್ಪ 4 ಪ್ರಶ್ನೆಗೆ ಉತ್ತರ ಕೊಟ್ಟಿರೋದಕ್ಕೆ 4 ಪಾಯಿಂಟ್. ಅಪ್ಪ ಕಾರ್ ತಗೊಂಡಿದ್ದು ಫಸ್ಟ್ ಯಾವ ಡೇಟ್ ಅಲ್ಲಿ? ನಿಮ್ ಪ್ರಶ್ನೆನ ಕ್ಯಾಮ್ರಾ ಕಡೆ ತೋರಿಸಿ. ನೀವಿಬ್ರು ನೋಡ್ಬೇಡಿ ಅಲ್ಲಿ ತೋರಿಸಿ. ನನ್ನ ಪ್ರಕಾರ ಇಬ್ರದ್ದು ತಪ್ಪು. ಅಮ್ಮ ಒಂಚೂರು ಹತ್ರ ಇದೆ ಅನ್ಸ್ತಿದೆ, ನೋಡೋಣ. ಲೆಟ್ ಮಿ ಸಿ ಗೈಸ್. ಇಲ್ಲಿ ನಮ್ಮ ಅಮ್ಮ ಬರ್ದಿರೋದು 25th ಜೂನು, ನಮ್ಮ ಅಪ್ಪ ಬರ್ದಿರೋದು 2021 ಜೂನ್ ಅಂತ. ಅಪ್ಪಂದು ರಾಂಗು, ಅಮ್ಮಂದು ರಾಂಗು. ಅಮ್ಮ ಕರೆಕ್ಟಾಗಿ ಒಂದಿನ ಮುಂದೆ ಬರ್ದವ್ರೆ, 24 ಜೂನ್ ಅಲ್ಲಿ. 24 ಮೈಂಡ್ ಅಲ್ಲಿ ಇತ್ತು. 24 ಆಮೇಲೆ 22, 23, 24 ಅಲ್ವಾ, 25 ಅಲ್ವಾ, ಆ ಬರ್ತಡೇ ಆದ್ 4 ದಿನಕ್ಕೆ ಅಂತ ಲೆಕ್ಕ ಹಾಕಿ ನಾನು ಬರ್ದೆ. ಬರ್ತಡೇ ಮುಂಚೆ ಅಂತ ಅನ್ಕೊಂಡೆ. ನಮ್ಮ ಅಪ್ಪಂಗೆ ಗೊತ್ತಿಲ್ಲ ಕಾರ್ ಯಾವ ತಗೊಂಡಿದ್ದೆ. ನಂದೇ ರೈಟ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಮ್ಮ ಹತ್ರ ಇರೋದಕ್ಕೆ ಅಮ್ಮ ಒಂದು ಪಾಯಿಂಟ್. ನಂದೇ ರೈಟ್. ಕರೆಕ್ಟ್ ಆಗಿ ನಾನು ಮಿನಿ ಬ್ಲಾಗ್ ರಿಲೀಸ್ ಮಾಡಿದ್ದೆ, ಆ ದಿನ ಬರ್ದವ್ರಮ್ಮ. ಪಾಪ ನಿಂಗೆ ಗೊತ್ತಿಲ್ಲ, ಬರ್ಡೇ ತಗೊಂಡಿದ್ ನೀನು. ಅಪ್ಪಂಗೆ ಫೇವ್ರೆಟ್ ಕಲರ್ ಯಾವುದು? ಹಂಗೆ ಇಬ್ರು ನೋಡ್ಕೊಳ್ಳಿ. ವೈಟ್. ನನ್ನ ಕಲರ್ ಅಲ್ಲಿ ಕೆಂಪು ಯಾವ್ದಾರ ಎತ್ಕೊಂಡಿದ್ಯಾ? ಯಾವ ಬಟ್ಟೆ? ನಾನು ಯಾವತ್ತು ಈ ಕಲರ್ ಬೇಕು ಅಂತ ಇಷ್ಟಪಡ್ತೀನಿ. ಇದು ನಮ್ಮ ಮನೆಯಲ್ಲಿ ಬರ್ದಿರೋದು ರಾಂಗು. ಯಾಕೆ ಅಂದ್ರೆ ಕೆಂಪು ಟೀ ಶರ್ಟ್ ಎಲ್ಲ ಒಂದ್ ಏನೂ ಇಲ್ಲ ನಮ್ಮ ಮನೆಯಲ್ಲಿ. ಏನೈತಪ್ಪ? ನನಗಿಷ್ಟ, ನೀನ್ ಕೊಡಿಸ್ತಿರಲಿಲ್ಲ ಅಷ್ಟೇ. ನನಗಿಷ್ಟ ಇದು ಕೆಂಪು ಡಾರ್ಕ್ ಕಾಣುತ್ತೆ, ಇದು ಬೇಡ ಅಂತ ಅಂದು ನೀನ್ ಕೊಟ್ಟಿದ್ದೆ, ನಾ ತಗೊಂಡಿದ್ದೀವಿ. ಯಾರು ಕೆಂಪು ಹಾಕತಾರ ಡಾರ್ಕ್ ಆಗಿರುತ್ತೆ ಅಂತ ಅಲ್ಲ, ನನಗೆ ಅಂತ ಇದೇ ಕಲರ್ ಬೇಕು ಅಂತ ಯಾವತ್ತೂ ಇಷ್ಟಪಟ್ಟಿಲ್ಲ. ನಂಗೆ ಪಿಂಕ್ ಒಂದು ಇಷ್ಟ ಅಂತ ನಾನು ಯಾವತ್ತೂ ಹೇಳಿಲ್ಲ, ಅರ್ಥ ಆಯ್ತಾ? ಹಂಗಾಗಿ ನಾನು ಪರ್ಪಲ್ ಪಿಂಕ್ ಜಾಸ್ತಿ ಇಷ್ಟಪಡೋದು. ಪರ್ಪಲ್ ಪಿಂಕ್ ಅಂತ ಅದಕ್ಕೆ 1 ಪಾಯಿಂಟ್. ನಮ್ಮ 1 ಪಾಯಿಂಟ್. ಅಪ್ಪ ಯಾವ ಇಯರ್ ಅಲ್ಲಿ ಫಸ್ಟ್ ಟೈಮು ಕಾರ್ ಡ್ರೈವಿಂಗ್ಗೆ ಸೇರ್ಕೊಂಡಿದ್ದು? ಕಾರ್ ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೊಂಡಿದ್ದು ಯಾವ ವರ್ಷದಲ್ಲಿ? ನಮ್ಮಮ್ಮ ಬರೆಯೋವರೆಗೂ ಅಲ್ಲಿವರೆಗೂ ತಗೊಳ್ಳೋಣ ಒಂದು ವಿರಾಮ. ಸುಮ್ಮನೆ ಹೌದು. ಕ್ಯಾಮ್ರಾಗ್ ತೋರಿಸಿ ತೋರಿಸ್ರಿ. ಕರೆಕ್ಟ್ ಗೈಸ್, 2004 ಅಂತ ಬರ್ತಿರೋದು, ನಮ್ಮ ಅಪ್ಪ 2005 ಅಂತ ಬರ್ತಿರೋದು. ಇದು ಪಕ್ಕ ಪಾಪ 4 ಯಾಕೆ ಹಿಂಗೈತೆ? ಅದು 1 ನಿಮಿಷ ಇರು. ಒಂದ್ ನಿಮಿಷ. ಇದು ರೆಮಿಡಿಕ್ಸ್ ಬಿಟ್ಟು 2004 ಹೋಗಿದ್ದು. ನನ್ನ ಹತ್ರ ಪಾಸ್ ಇದೆ, ಬಸ್ ಪಾಸೇ ಇದೆ ನನ್ನ ಹತ್ರ, ಬ್ಯಾಗಲ್ಲಿ ಬರ್ದಿರೋ ಡೈರಿ ಇದೆ ಅಲ್ಲಿ. 2000 ನೆನ್ನೆ ಡೈರಿ ಇದ್ರು, ನಾನು ಬರ್ದಿದ್ರು, ಪ್ರೂಫ್ ಇದ್ರು, ನೀನ್ ವಾದ ಮಾಡ್ತೀಯ. ನೆನ್ನೆ ಓದಿಲ್ವಾ? ಅಲ್ಲಿ ಬುಕ್ಕಲ್ಲಿ ಐತೆ, ಇಲ್ಲೇ ಐತೆ. ಗೈಸ್, ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಅಪ್ಪ ಆಗ ಹೆಂಗಂದ್ರೆ ಒಂದು ಬುಕ್ಕಲ್ಲಿ ಫುಲ್ಲು ನಾನು ಏನು ಮಾಡಿದ್ದೀನಿ, ಎಲ್ಲಿದ್ದೆ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಏನೇನು ಮಾಡಿದ್ದೀನಿ ಎಲ್ಲ ಈ ಬುಕ್ಕಲ್ಲಿ ಪಿನ್ ಟು ಪಿನ್ ಬರ್ತಿದ್ರು. ಇವಾಗ ಗೊತ್ತಾಗುತ್ತೆ, ಇವಾಗ ಕರೆಕ್ಟಾಗಿ ಬರ್ದೈತೆ ಬರ್ದಿಲ್ವಾ ಓದಿದ್ದೀನಿ ಅಂತ ಗೊತ್ತಾಗುತ್ತೆ. ಮಮ್ಮಿ ಹೇಳ್ತೀನಿ. KR ಸ್ವಾಮಿಯಾದ ನಾನು 23/2/2005 ಏನ್ ಮೊಟ್ಟ ಮೊದಲ ಬಾರಿಗೆ ನೆನಪಿಗೆ ಬಂದೈತೆ. ಸರಿ ಬಿಡು, ಓಲಿ ಈಗ ವಾದ ಮಾಡ್ತಿದ್ದೆ, ಕೊಟ್ಬಿಟ್ರೆ ನಮ್ಮ ಅಮ್ಮ ವಾದ ಮಾಡ್ತಾರ. ಓದಿಲ್ಲ ಅಂದ್ರೆ ನನಗೆ ಗೊತ್ತು, ಡೇಟ್ ಗೊತ್ತಿಲ್ಲ. 2005 ಅಂತ ನನಗೆ ಗೊತ್ತು. ಈ ಡೈರಿಲಿ ಏನ್ ಬರ್ದವ್ರು ಅಂದ್ರೆ, ಸಿಂಪಲ್ ಆಗಿ 2 ಲೈನ್ ಓದ್ತೀನಿ. KR ಸ್ವಾಮಿಯಾದ ನಾನು 23/2/2005 ಮೊಟ್ಟ ಮೊದಲ ಬಾರಿಗೆ ಡ್ರೈವರ್ ಕೆಲಸಕ್ಕೆ ಸೇರಿದೆ.
ಎಲ್ಲಿ ಅಂದರೆ ಅಂತ ಮುಂದೆ ಕಂಟಿನ್ಯೂಷನ್ ಇಷ್ಟು ಪೂರ್ತಿ ಬರ್ತಾರೆ ಗೈಸ್. ಇವಾಗ ಎಷ್ಟಮ್ಮ ಉತ್ತರ? ಒಂದೇ ಒಂದು ಉತ್ತರ ಕರೆಕ್ಟಾಗಿ ಗೊತ್ತಿದ್ಯಾ? ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಲವ್ ಜಾಸ್ತಿ, ಯಾರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಇದಾದ್ಮೇಲೆ ಇನ್ನು ನೆಕ್ಸ್ಟ್ ಬರ್ತೀವಲ್ಲ ಅದು ಇಂಟ್ರೆಸ್ಟಿಂಗ್ ಆಗಿರೋದು. ನಾನು ಹುಟ್ಟಮೇಲೆ ಅಪ್ಪ ಫಸ್ಟು ನನಗೆ ಏನು ತಂದ್ಕೊಟ್ರು? ತಂದ್ಕೊಡೋದೇ ಫಸ್ಟ್ ಕರೆಕ್ಟ್ ಏನಾದ್ರೂ ಆನ್ಸರ್ ಮಾಡ್ಬಿಟ್ರು ಅಂತೂ ಏನ್ ಖುಷಿನ ನಮ್ಮ ಅಮ್ಮಂಗೆ. ರೆಡಿ? ಲಾಸ್ಟ್ ಕ್ವಶನ್. ಅಪ್ಪನ್ ಫೇವ್ರೆಟ್ ಆಕ್ಟರ್ ಯಾರು? ಏನೇನು ಏನ್ ಹಿಂಗ ಅಮ್ಮ ಇರ್ಮ ನಿಶಾರು ತಿರ್ಗ್ಸ ಕಡಿಗೆ ಯಾಕಮ್ಮ ನೋಡು ಆಯ್ತು, ತಿರ್ಗ್ಸ್ ತೋರ್ಸಲಿ. ಕರೆಕ್ಟಾಗಿ ಉತ್ತರ ಕೊಟ್ಟವ್ರೆ ಗೈಸ್. ಜಗ್ಗೇಶ್ ಯಾವುದು? ಹೌದಪ್ಪ, ಹೆಂಗ್ ಗೊತ್ತು. ನಾನು ಯಾವ್ದು ಕಾಮಿಡಿ ಮೂವಿ ಯಾವುದು ಬಿಟ್ಟಿಲ್ಲ ಜಗ್ಗೇಶ್ ತಾರದಿಂದ. ಅವ್ರದ್ದು ಒಂದು ಮೂವಿ ಬಿಟ್ಟಿಲ್ಲ ನಾನು. ಅವ್ರು ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ. ಕೊನೆಯಲ್ಲಿ ಅಂದರೆ ನಾವು ಈಗ ಅವ್ರು ಲಾಸ್ಟಲ್ಲಿ ಒಂದು 2-3 ಬಿಟ್ಟಿರ್ಬೋದು. ಪ್ರತಿಯೊಂದು ಬಂಡ ನನ್ನ ಗಂಡದಿಂದ ಹಿಡಿದು ಇನ್ನೂ ಎಷ್ಟು ಪಿಕ್ಚರ್. ಅಯ್ಯೋ ಯಾವಾಗಲೂ ಜಗ್ಗೇಶ್ ಅವ್ರದ ಫಿಲಮ್ನೇ ನಮ್ಮ ಮನೇಲಿ. ಸಾಂಗ್ ಓದಿಯ ಕಾಮಿಡಿ ಎಲ್ಲ ಬಂದ್ಬಿಟ್ಟು ಆ ಮೂವಿಗೆ ಹೋಗ್ಬೇಕಂದ್ರೆ ಚಪ್ಪಲು ಒಂದ್ ಕಡೆ, ನಾವೊಂದ್ ಕಡೆ. ಕಾಮಿಡಿಗೋಸ್ಕರ ಅವಾಗ ಕಾಮಿಡಿ ಅಂದ್ರೆ ಫೈನಲಿ ನಮ್ಮಮ್ಮ 3 ಕ್ವಶನ್ ಉತ್ತರ ಕೊಟ್ಟವ್ರೆ, ನಮ್ಮಪ್ಪ 4 ಕ್ವಶನ್ ಉತ್ತರ ಕೊಟ್ಟವ್ರೆ. ಇವಾಗ ನೆಕ್ಸ್ಟ್ ರೌಂಡ್ ಹೋಗೋಣ. ಇವಾಗ ಏನಂದ್ರೆ ಇಬ್ರಿಗೂ ಕ್ವಶನ್ ಇರುತ್ತೆ, ನೋಡೋಣ ಯಾರು ಕರೆಕ್ಟಾಗಿ ಉತ್ತರ ಕೊಡ್ತೀರಾ ಅಂದ್ಬಿಟ್ಟು. ಓಕೆನಾ? ರೆಡಿನಾ? ರೆಡಿ. ಓಕೆ ಓಕೆ ಲೆಟ್ಸ್ ಗೋ. ನಿಮ್ಮಿಬ್ರಲ್ಲಿ ಬೇಜಾರಾದಾಗ ಫಸ್ಟ್ ಕಾಂಪ್ರಮೈಸ್ ಆಗೋದು ಯಾರು? ನಮ್ಮ ಖುಷಿ ನೋಡ್ರಪ್ಪ, ನಾಚಿಕೆ ನೋಡ್ರಪ್ಪ. ಅಲ್ತೋಸು ಕರೆಕ್ಟ್ ಗೈಸ್, ಕರೆಕ್ಟಾಗಿ ಬರ್ತಾರೆ. ನಾವಪ್ಪ ಕಾಂಪ್ರಮೈಸ್ ಆಗೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅರ್ಥ ಮಾಡ್ಕೊಳ್ಳಿ. ಹಂಗೆ ನಾವಪ್ಪ ಬೇಗ ಕಾಂಪ್ರಮೈಸ್ ಆಗ್ತಾರೆ, ನಮ್ಮಮ್ಮ ಕಾಂಪ್ರಮೈಸ್ ಆಗಲ್ಲ. ನಾನು ಅಷ್ಟೇ ನಮ್ಮ ಹುಡುಗಿ ಎಲ್ಲೋ ಏನೋ ಅಡ್ವರ್ಟೈಸ್ ನೋಡ್ತಾರೆ. ನೀವು ಲವ್ ಮಾಡಿ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಯಾರಿಗೆ ತುಂಬಾ ಪ್ರೀತಿ ಇದೆ? ತೋರ್ಸ್ರಿ, ನೀವ್ ಯಾರೇ ನೋಡಿ ಅಂದಿದ್ದು? ಕ್ಯಾಮ್ರಾ ಕಡೆ ತೋರ್ಸ್ರಿ. ಅಲ್ಲಲ್ಲೇ ನಾವಪ್ಪ ಅಂತ ಬರ್ದಿರೋದು, ನಾವಪ್ಪ ನನಗೆ ಅಂತ ಹಾಕಿರೋದು, ನಮ್ಮಮ್ಮ ಸ್ವಾಮಿ ಅಂತ ಬರ್ದಾರೆ. ಕರೆಕ್ಟ್. ಪ್ರೀತಿ ಇಲ್ಲ ಅಂತ ಗೊತ್ತಾಯ್ತಲ್ಲ ಈಗ. ಡೈರೆಕ್ಟ್ ಆಗಿ ಗೊತ್ತಾಗೋಯ್ತಾ ಕ್ಯಾಮ್ರಾ ಮೇಲೆ? ಇಲ್ಲ, ಪ್ರೀತಿ ನಮ್ಗೆ ಪ್ರೀತಿ ಇದೆ, ಬಟ್ ಜಾಸ್ತಿ ಪ್ರೀತಿ ನಾವು ಅಪ್ಪ ಅಂತ ಗೊತ್ತಿರೋದು. ನಾನು ಪ್ರೀತಿ ಮಾಡ್ತೀನಿ. ದಿನ ನಡೆಯೋದೇ ಅಲ್ವಾ, ಹಂಗಾಗಿ ಗೊತ್ತಿಲ್ಲ. ಏನೋ ಬರೀತಿದ್ದೆ, ನಾನು ಲವ್ ಮಾಡಿದ್ದೀನಿ. ಈಗ ಬರೀತಿದ್ದ ಅಮ್ಮ. ನಿಮ್ಮಿಬ್ರಲ್ಲಿ ಫಸ್ಟ್ ಕೋಪ ಮಾಡ್ಕೊಳ್ಳೋದು ಯಾರು? ಇದೆಲ್ಲ ಆಬ್ವಿಯಸ್ಲಿ ಗೊತ್ತಿರುತ್ತೆ ಎಲ್ರಿಗೂ ಕ್ವಶನ್, ಯಾಕಂದ್ರೆ ನಾನು ಅದನ್ನೇ ದಾಟ್ಬಿಟ್ಟು ಬಂದಿದ್ದೀನಲ್ವಾ. ಪಾಪ ಮಧು ಯಾಕಮ್ಮ ನಾಚ್ಕೋತಿದ್ಯಾ ಇಷ್ಟೊಂದು? ಕರೆಕ್ಟ್ ಆಗಿರ್ತಾನೆ. ನಮ್ಮಮ್ಮ ಸಿಕ್ಕಾಪಟ್ಟೆ ನಾಚ್ಕೋತಾರೆ, ಕ್ರೇಜಿ. ಇದು ಆಬ್ವಿಯಸ್ಲಿ ಗೊತ್ತಿರುತ್ತೆ ಯಾರಂತ. ನಿಮ್ಮಿಬ್ಬರಲ್ಲಿ ಫಸ್ಟ್ ಐ ಲವ್ ಯು ಹೇಳಿದಾರು. ಅದಾಗಿದ ತಕ್ಷಣ ಇನ್ನೊಂದು ಪಟ್ಟಂತ ಕ್ವಶನ್ ಇದೆ, ಅದ್ರ ಕೆಳಗಡೆನೆ ಬರೀಬೇಕು. ಈಗ ಪಟ್ಟಂತ ತೋರ್ಸಂಗೆ ಕರೆಕ್ಟ್ ಗೈಸ್. ಇದು ಇದರಲ್ಲಿ 100% ಸತ್ಯ. ನಾವು ಅಪ್ಪನೇ ಫಸ್ಟ್ ಹೇಳಿದ್ದು. ಆ ಐ ಲವ್ ಯುನ ಯಾವ ಡೇಟು, ಯಾವ ಮಂತು, ಯಾವ ಇಯರ್ ಅಲ್ಲಿ ಹೇಳಿದ್ದು ಅಂತ ಬರೀರಿ. ಅದ್ರಲ್ಲಿ ಇಯರ್ ಅಥವಾ 2 ಕರೆಕ್ಟ್ ಇರಬೇಕು. ಅಂದ್ರೆ ವರ್ಷ ಮತ್ತೆ ಮಂತ್ ಕರೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ಡೇಟ್ ಅಥವಾ ಮಂತ್ ಕರೆಕ್ಟ್ ಇರಬೇಕು, ಇಲ್ಲಾಂದ್ರೆ ಡೇಟ್ ಅಥವಾ ಇಯರ್ ಕರೆಕ್ಟ್ ಆಗಿರ್ಬೇಕು. ಸೊ ಯಾವ ಡೇಟ್ ಅಲ್ಲಿ, ಯಾವ ಮಂತ್ ಅಲ್ಲಿ, ಯಾವ ವರ್ಷದಲ್ಲಿ ಹೇಳಿದ್ದು ಕಾಮನ್ ಬರೀರಿ. ನಾವಪ್ಪ ಆಗ್ಲೇ ಗೀಚ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತು ಅದು ಯಾವಾಗ ಹೇಳಿದ್ದಂತ. ನಾನು ಯಾವಾಗ ಹೇಳಿದ್ದೆ ಅಂದ್ರೆ ಅವರು ಬರೀತಿರ್ತಾರೆ. ಅಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೋ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಒಂದು ಲೈಕ್ ಕೊಡಿರಿ ಗೈಸ್. ಹಂಗೆ ಈಗ ಇದನ್ನೆಲ್ಲ ಪೂರ್ತಿ ಎಲ್ಲ ನೋಡಿದ್ಮೇಲೆ ಕಮೆಂಟಲ್ಲಿ ಓಕೆ ತಿರುಗಿಸಿ. ಸೊ ಗೈಸ್ ಇದರಲ್ಲಿ ಒಂದು ಕರೆಕ್ಟ್ ಕೊಟ್ಟವ್ರೆ. 1998 ನಮ್ಮಮ್ಮ ಅಥವಾ ನಮ್ಮಪ್ಪ ಐ ಲವ್ ಯು ಹೇಳಿಯೋದಂತ. ಸ್ವಾಮಿ ಇದೊಂದು ನೆನ್ಪಿಟ್ಕೊಂಡ್ಬಿಟ್ಟಿದ್ಯಾ? 2 ವರ್ಷ ಇವಾಗಿನ 27 ವರ್ಷ ಅಂತ ಹೇಳಿದೀವಿ, ಅರ್ಥ ಆಯ್ತಾ? 2 ವರ್ಷ 98 ಆಯ್ತಲ್ಲ. ಇದ್ರಲ್ಲಿ ನಮ್ಮಮ್ಮ ಜನವರಿ 1 ಅಂತ ಹಾಕೈತೆ, ನಮ್ಮಪ್ಪ 7 ಮಾರ್ಚ್ ಅಂತ ಹಾಕಿರೋದು. ಸ್ಯಾಲ್ರಿ ಬರೋದು 7ನೇ ತಾರೀಕಿಂತ
ಇಲ್ಲ ನಾನು ಕರೆಕ್ಟ್ ಹ್ಯಾಪಿ ನ್ಯೂ ಇಯರ್ ಅವತ್ತೊಂದು ದಿನ ಸ್ವಲ್ಪ ನಮಗೆ ಜಾಸ್ತಿ ಲವ್ ಆಗಿ ಕರೆಕ್ಟಾ ನ್ಯೂ ಇಯರ್ ದಿನ ಹೇಳಿದಾರಾ? ಗೊತ್ತಿಲ್ಲ ನಮಗೆ. ಡನ್ ನೀವಿಬ್ರು ಲಾಸ್ಟ್ ಹೋಗಿದ್ ಪ್ಲೇಸ್ ಯಾವುದು? ನೀವಿಬ್ರೇ ಮಾತ್ರ. ಪ್ಲೇಸ್ ಎಂಥದ್ದು ಹೋಗಿಲ್ಲ ಊರು ಒಂದೇ. ನೀವಿಬ್ರೇ ಹೋಗಿಲ್ವಾ? ಏನು ನೆನಪೇ ಇಟ್ಕೊಂಡಿಲ್ವಾ? ಇಬ್ರೇ ಇಬ್ರನ್ನೇ ಕಳಿಸ್ಬೇಕು ಗೈಸ್, ಫ್ಲೈಟ್ ಅಲ್ಲಿ ಇವ್ರಿಬ್ರನ್ನೇ ಹೋಗ್ಬಿಡಿ ಅಂತ ಎಲ್ಲೂ ಹೋಗಿಲ್ಲ. ನಾವು ಮಗ ಸ್ಟಾರ್ಟಿಂಗ್ ಹೋಗಿರೋದು 2 ಪ್ಲೇಸ್ ಬಿಟ್ರೆ ಮತ್ತೆ ಯಾವುದು ಇಬ್ರು ಹೋಗ್ಲಿಲ್ಲ. 2 ಪ್ಲೇಸ್. ನಾವಿಬ್ರು ಸ್ಟಾರ್ಟಿಂಗ್ 2 ಪ್ಲೇಸಾ? ಆ 2 ಪ್ಲೇಸ್ ಬರೀರಿ. ಆಯ್ತು. ಆಯ್ತು ಎಲ್ಲ ಸಮಯದೇನು ಗೊರವನಹಳ್ಳಿಗೆ ಮತ್ತೆ ಮೈಸೂರು 2ಕ್ಕೂ ಹೋಗಿದ್ದೀವಿ. ಅಯ್ಯಯ್ಯೋ ಮುಂಚೆ ಅಂದ್ರೆ ನಮ್ ನಿಯರೆಸ್ಟ್ ಯಾವ್ದು ಹೋಗಿಲ್ಲ. ಕೊನೆಯಲ್ಲಿ ಯಾವ್ದು ಅಂದ್ರೆ ಫಸ್ಟ್ ಅದೇ ಹೋಗಿದ್ ನಾವು. ಅದು ಕರೆಕ್ಟ್. ಮತ್ತೆ ಅದೇನೆ. ಬಟ್ ನಾನು ಹೇಳಿದ್ದು ನಾವಿಬ್ರೇ ಅಂದ್ರೆ ನಾನು ಅದನ್ನ ಗೈಸ್ ನಮ್ಮ ಅಮ್ಮ ಬರ್ದಿರೋದು ಊರು ಮತ್ತೆ ಫಿಲಂ ಅಂತ, ನಮ್ಮ ಅಪ್ಪ ಬರ್ದಿರೋದು ಮೈಸೂರು ಮತ್ತೆ ಗೊರವನಹಳ್ಳಿ. ಪ್ಲೇಸು. ಎಸ್ ಅಷ್ಟೇ. ಲಾಸ್ಟ್ ಪ್ರಶ್ನೆ, ಸಿಂಪಲ್ ಪ್ರಶ್ನೆ, ಏನಿಲ್ಲ. ಈ 27 ವರ್ಷದಲ್ಲಿ ಅಮ್ಮಂಗೆ ಏನಾದರೂ ಹೇಳ್ಬೇಕು ಅಂತ ಇದ್ರೆ, ಅಪ್ಪಂಗೆ ಏನಾದರೂ ಹೇಳ್ಬೇಕಂತ ಇದ್ರೆ, ಅಥವಾ ಅಮ್ಮನ ಬಗ್ಗೆ ಜಸ್ಟ್ 2 ಲೈನ್ ಏನಾದರೂ ಹೇಳ್ಬೇಕಂತ ಇದ್ರೆ, ಅಪ್ಪನ ಬಗ್ಗೆ ಜಸ್ಟ್ 2 ಲೈನ್ ಏನಾದರೂ ಹೇಳ್ಬೇಕಂತ ಇದ್ರೆ ಹೇಳ್ಬೋದು. ಇನ್ನೂ ಮುದ್ದೆ ಮಾಡಕ್ ಬರಲ್ಲ, ಮುದ್ದೆ ಮಾಡೋದು ಕಲ್ತ್ಕೋಬೇಕು. ಅದು ಪ್ರೀತಿ ಹೇಳು, ಪ್ರೀತಿ. 27 ವರ್ಷ ಆದ್ರೂ ಇನ್ನೂ ಮುದ್ದೆ ಮಾಡಕ್ ಬರಲ್ಲ. ಇವತ್ತು ಮಾಡಿರೋ ಮುದ್ದೆ ಒಂದಿನ ಚೆನ್ನಾಗಿದ್ರೆ ಇನ್ನು 3 ದಿನ ಚೆನ್ನಾಗಿ ಬರಲ್ಲ. 20 ವರ್ಷದಿಂದ ಕಲಿತಾ ಇದ್ದಾಳೆ, ಪರ್ಫೆಕ್ಟ್ ಇವತ್ತುವರೆಗೂ ಮುದ್ದೆ ಮಾಡಕ್ ಬರಲ್ಲ. ಅಪಾರ್ಟ್ ಫ್ರಮ್ ದಿಸ್, ಈ 27 ವರ್ಷದಲ್ಲಿ ಏನ್ ಹೇಳ್ತೀಯ ಅಮ್ಮನ ಬಗ್ಗೆ? ಒಂದು ಒಳ್ಳೆ ಅಥವಾ ನಿಂಗೆ ಇಷ್ಟ ಆಗಿದ್ದು ಒಳ್ಳೆ ಮಾತಂದ್ರೆ ಒಳ್ಳೆ ಊಟ ಮನೇಲಿ. ಊಟ 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 ಬಿಟ್ಟು ಅಮ್ಮನ ಬಗ್ಗೆ 1-2 ಲೈನು ಒಳ್ಳೆ ಮಾತು. ಒಳ್ಳೆ ಮಾತಂದ್ರೆ ಏನು ಹೇಳೋದು, ಯಾವಾಗಲೂ ಜಗಳ ಆಡ್ತಾ ಇರ್ತೀವಪ್ಪ ನಾವು. ಬೆಳಗಿನ ಸಂಜೆವರೆಗೂ 3 ಸಲ ಜಗಳ ಆಡ್ತೀವಿ, ಮತ್ತೆ ಚೆನ್ನಾಗಿರ್ತೀವಿ. ಒಳ್ಳೆ ಮಾತು ಎಲ್ಲಿ ಬರುತ್ತೆ ಅದ್ರೊಳಗಡೆ? ಒಳ್ಳೇದಂದ್ರೆ ಒಂದೇ ಒಂದು ಕೆಲಸ ಎಲ್ಲದಕ್ಕೂ ಒಳ್ಳೇದು ಅಂದರೆ ನಮ್ಮ ಅಮ್ಮನ ಕಿದ್ವಾಯಿ ಹಾಸ್ಪಿಟ್ಲಿಗೆ ತೋರಿಸಿದ್ದು, ಅದೊಂದು ಯಾವತ್ತೂ ಮರೆಯೋಂಗಿಲ್ಲ. ಡನ್, ಸೂಪರ್. ಅಮ್ಮ ಅಪ್ಪನ ಬಗ್ಗೆ ಏನಾದರೂ 2 ಮಾತು ಹೇಳ್ಬೇಕು ಅಂತ ಇದ್ರೆ ಈ 27 ವರ್ಷದಲ್ಲಿ ಹಾ ನಿಮ್ಮ ಅಪ್ಪನ ಪ್ರೀತಿ ಮಾಡಿರೋದು ಹೇಳೋಣ, ಜಗಳ ಮಾಡಿರೋದು ಹೇಳೋಣ, ಇಲ್ಲ ಬೇರೆ ಏನು ಹೇಳೋಣ? ಅಪ್ಪಂದು ಒಳ್ಳೆ ಗುಣ ಆಗಿರ್ಬೋದು, ಅಪ್ಪಂದು ಒಳ್ಳೆ ಮಾತು, ಒಳ್ಳೆ ಗುಣ. 27 ವರ್ಷದಿಂದ ಇದನ್ನ ನಿಭಾಯಿಸ್ಕೊ ಬಂದವ್ರೆ, ನನಗೆ ಅದೊಂದು ತುಂಬಾ ಖುಷಿ ಆಗ್ತಿದೆ ಅನ್ನೋದು ಯಾವ್ದಾದ್ರು ಇದ್ರೆ ಹೇಳ್ಬೋದು ಅಂತ. ನಿಮ್ಮ ಅಪ್ಪಂದು ಒಂದು ಇಷ್ಟಪಡೋದು ಏನಂದ್ರೆ ಎಲ್ಲರೂ ಹೋದ್ರೆ ತುಂಬಾ ಕೇರ್ ಮಾಡುತ್ತೆ, ಚೆನ್ನಾಗಿ ನೀಟಾಗಿ ಕರ್ಕೊಂಡೋಗಿ ಬರುತ್ತೆ ಅಂದ್ರೆ ಆಸ್ ನಮ್ಮ ಭವಿತನ್ ಕೇರ್ ಮಾಡ್ತಾರಲ್ಲ ಆ ಥರ. ಆ ಥರ ಅದು ಒಪ್ಕೋತೀನಿ. ಮೇನ್ ಊಟ ಎಲ್ಲಾದ್ರೂ ಮಾತ್ರ ಜೊತೆಲಿ 1 ನಿಮಿಷ ಒಂದು ಬಸ್ಸೇ ಆಗಲಿ ಒಂದು ಏನೇ ಆಗಲಿ ಅದೊಂದು ನೀಟಾಗಿ ಕರ್ಕೊಂಬರುತ್ತೆ. ಮನೇಲಿ ಅಡುಗೆ ಮಾಡಿ ಅದು ಇದರಲ್ಲಿ ಜಗಳ ಬತ್ತನೇ ಇರ್ತದೆ. ಪ್ರೀತಿ ಇದ್ದಲ್ಲಿ ಜಗಳ ಜಾಸ್ತಿ ಜಗಳ ಮನೇಲಿ ಮಾತ್ರ ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ, ಇಲ್ಲ ಅಂತ ಮಾತ್ರ ಹೇಳಲ್ಲ. ಹೊರಗಡೆ ಹೋದಾಗ ಮಾತ್ರ ಕೇರಿಂಗ್ ಜಾಸ್ತಿ ಐತೆ, ಅದೊಂದು ಇಷ್ಟ. ಸೂಪರ್ ವೆಲ್ ಪ್ಲೇಡ್ ಮಾಮ್. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. 2 ಕ್ವಶನ್ ಕೇಳಿದಂತೆ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರದು. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮಮ್ಮಿ. ಸೂಪರ್, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಗೈಸ್ ಫೈನಲಿ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಚಿರಂತ ಹೇಳೋ ಇಲ್ಲಿಗೆ ಬಾರೋ. ಬ್ರೋನು ಬಾರೋ. ಬ್ಯಾಕ್ ಅಂಡ್ ಸಪೋರ್ಟ್ ಆಗಿ ಬುಜ್ಜಿ ಕ್ಯಾಮ್ರಾ ವರ್ಕ್ ಮಾಡ್ತಿದ್ದು, ಇವನು ಇವಾಗ ಬಂದ ಜಸ್ಟ್. ಸೊ ಫೈನಲಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್. ಅಣ್ಣಗೆ ಯಾವ್ದೋ ಗಡ್ಡ ಬಂದೈತೆ, ಯಾರೋ ಗ್ರೂಪ್ ಹಾಕ್ಬಿಟ್ಟಾರೆ. ಇದೇ ಜಾಗದಲ್ಲಿ ನಂದು ಒಂದು ಲವ್ ಸ್ಟೋರಿ ಬರುತ್ತೆ, ಕಾಯ್ತಾರಿ. ಅಷ್ಟೇ ಮುಗಿದ ಕತೆ. ಥ್ಯಾಂಕ್ ಯು, ಬೈ. ಎಲ್ಲೋ ಎಡಟ್ ಆಗೈತೆ.